ಸಂಸದೆ ಸುಮಲತಾ ಬಿಜೆಪಿಗೆ ಸೇರ್ಪಡೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ಶಾಸಕರು ಮಾತನಾಡಿದ್ದಾರೆ. ನರೇಂದ್ರ ಸ್ವಾಮಿ ಅವರು ನೋಡಿ, ಸುಮಲತಾ ಬಿಜೆಪಿಗೆ ಸೇರಿದ್ದು ಅವರ ವೈಯಕ್ತಿಕ ವಿಚಾರ, ಇದು ಅವರ ತೀರ್ಮಾನಕ್ಕೆ ನನ್ನ ವಿರೋಧ ಇಲ್ಲ, ಅದು ಅವರ ಇಷ್ಟ ಅಂತ ಹೇಳಿದ್ರು. ಈಗ ಹುಟ್ಟಿಸಿದ ಮಕ್ಕಳನ್ನೇ ಪ್ರಶ್ನೆ ಮಾಡಲು ಆಗೋದಿಲ್ಲ, ನಾವೇನು ಮಾತನಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸುಮಲತಾ ಪರ ಶಾಸಕ ನರೇಂದ್ರ ಸ್ವಾಮಿ ಸಾಪ್ತಕಾರರನ್ನ ತೋರಿಸ್ತಾ ಇರುವಂಥದ್ದು. ಸುಮಲತಾ ಬಿಜೆಪಿಗೆ ಸೇರಿರುವಂತಹ ವಿಚಾರವಾಗಿ ಮಾತನಾಡಿದ್ರು, ಅದು ಅವರ ವೈಯಕ್ತಿಕ ವಿಚಾರ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಈಗ ಹುಟ್ಟಿಸಿದ ಮಕ್ಕಳನ್ನೇ ಪ್ರಶ್ನೆ ಮಾಡಲು ಆಗೋದಿಲ್ಲ, ನಾವು ಇನ್ನೊಬ್ಬರ ಬಗ್ಗೆ ಯಾಕೆ ಮಾತನಾಡಬೇಕು ಅಂತೇಳಿ. ಸೊ ಅದು ಏನೇ ನಿರ್ಧಾರ ಇದ್ರೂ ಕೂಡ ಅದು ಅವರ ವೈಯಕ್ತಿಕ ಇರುತ್ತೆ. ಆದರೆ ಬಿಜೆಪಿಗೆ ಹೋಗಿದ್ದು ನಮಗೇನು ಬೇಜಾರಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಸುಮಲತಾ ಕಾಂಗ್ರೆಸ್ ಸೇರ್ಪಡೆಗೆ ಖಂಡಿತವಾಗಿಯೂ ಕೂಡ ವಿರೋಧ ಇದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತನಾಡಿದರು. ಖಂಡಿತವಾಗಿ ಕೂಡ ವಿರೋಧ ಇಲ್ಲ, ಆ ರೀತಿ ಯಾವುದೇ ರೀತಿಯಾದ ವಿರೋಧ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಆ ತರಹದ ಯಾವುದೇ ವಿರೋಧ ನಮ್ಮಲ್ಲಿ ಇರಲಿಲ್ಲ ಅಂತಲೂ ಹೇಳಿರುವಂಥದ್ದು. ಸೊ ನನ್ನ ಚುನಾವಣೆಯಲ್ಲಿ ನನ್ನ ವಿರುದ್ಧವಾಗಿ ಅವರು ಬಂದಿದ್ದರು. ಸೊ ಚುನಾವಣೆ ಮುಗಿದ ಬಳಿಕ ಎಲ್ಲವೂ ಕೂಡ ನಾನು ಮಾತನಾಡ್ತೀನಿ ಅಥವಾ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಬಿಜೆಪಿಗೆ ಸೇರ್ಪಡೆ ಆದ ಮೇಲೆ ಇವರು ಈ ರೀತಿಯಾಗಿ ಮಾತನಾಡಿದರು. ಸುಮಲತಾ ಬಿಜೆಪಿಗೆ ಸೇರಿದ್ದು ಅದು ವೈಯಕ್ತಿಕ ವಿಚಾರ ಅಂತೇಳಿ. ಸೊ ಅವರ ತೀರ್ಮಾನಕ್ಕೆ ನನ್ನ ವಿರೋಧ ಇಲ್ಲ, ಅದು ಅವರವರ ಇಷ್ಟ ಅಂತೇಳಿ. ಆ ರೀತಿ ನಡವಳಿಕೆನಲ್ಲಿದ್ದವ್ರು ಯಾರು ಅನ್ನೋದನ್ನ ಜನ ಚೆನ್ನಾಗಿ ಹೇಳ್ತಾರೆ. ಸಂಸದರಾಗಿದ್ದಂಥ ಸುಮಲತಾ ಅವರು ಯಾರ ಬಗ್ಗೆ ಏನು ಮಾತಾಡಿದ್ರು ಅನ್ನೋದನ್ನು ಮಂಡ್ಯ ಜನ ಮಾತಾಡ್ತಾರೆ. ನಾನೇನು ಹೇಳ್ಕೊಟ್ಟಿಲ್ಲ, ಹೇಳುವಿಲ್ಲ. ಕಲ್ಲು ಗಣಿಗಾರಿಕೆ ವಿಚಾರದಲ್ಲಿರ್ಬೋದು, ಕನ್ನಂಬಾಡಿ ವಿಚಾರದಲ್ಲಿರ್ಬೋದು, ಯಾರನ್ನ ಉದ್ದೇಶ ಮಾಡಿ ಮಾತಾಡಿದ್ರು ಅನ್ನೋದನ್ನ ಅವ್ರಿಗೆ ಜ್ಞಾಪಿಸ್ಲಿಕ್ಕೆ ಬಯಸ್ತೀನಿ. ಮತ್ತು ತಪ್ಪು ಗ್ರಹಿಕೆನೋ ಅಥವಾ ಸಾಂದರ್ಭಿಕವಾಗಿ ಒಂದು ಮಾತನ್ನು ಆಡಿದ್ದಾರೆ, ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡಲೇಬೇಕು ಅಂತ ಬಂದದ್ದು. ಇವತ್ತು 2008ರಲ್ಲಿ ನಾನು ಪಕ್ಷೇತರನಾಗಿ ನನ್ನ ಕ್ಷೇತ್ರದ ಜನರ ಆಶೀರ್ವಾದವನ್ನು ಪಡೆದು ಗೆದ್ದವನು. ನನಗೆ ಅಂದು ಪಕ್ಷ ಟಿಕೆಟನ್ನು ನಿರಾಕರಣೆ ಮಾಡಿತ್ತು. ನನ್ನ ಕಾಂಗ್ರೆಸ್ತನ ಮತ್ತು ನನ್ನ ಕಾಂಗ್ರೆಸ್ಸಿಗರ ಒಕ್ಕೊರಲ ದನಿ ನಾವು ಬಂಡಾಯ ಎದ್ದು ಅವತ್ತಿನ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಂದರ್ಭ ಆಯಿತು. ಅದಕ್ಕೆ ಉತ್ತರಾನ ನನ್ನ ಕ್ಷೇತ್ರದ ಜನ ಮತ್ತು ನಾವು ಎಲ್ಲರೂ ಸೇರಿ ಜಯದೊಂದಿಗೆ ಮಳವಳ್ಳಿಯಲ್ಲಿ ನಿಜವಾದ ಕಾಂಗ್ರೆಸ್ ಯಾವುದು ಅನ್ನೋದನ್ನು ತೋರಿಸಿದ್ವಿ. ಆ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಅಧ್ಯಕ್ಷರ ಒಂದು ತೀರ್ಮಾನವನ್ನು ವಿರೋಧಿಸಿ ನಡೆದದ್ದು ಸತ್ಯ. ನಮ್ಮ ಇಡೀ ಕಾರ್ಯಕರ್ತರು ಎಲ್ಲರೂ ಅದನ್ನು ಯಾರೋ ವಿರೋಧಿಗಳು ಇವತ್ತು ಮಾತಾಡೋದಕ್ಕೆ ಅವರೇನು ನಮ್ಮ ಪಕ್ಷಕ್ಕೆ ಮತ ಹಾಕ್ಸಿದವರು ಅಲ್ಲ, ನಮ್ಮ ಪಕ್ಷಕ್ಕೆ ಮತ ಕೇಳಿದವರು ಅಲ್ಲ. ನಾನೊಂದು ಯಾರ ವಿರುದ್ಧ ಜಯ ಸಾಧಿಸಿದ್ದೆ ಅನ್ನೋದನ್ನು ಪುಟ್ಟರಾಜ್ ಅವರು ಜ್ಞಾಪಿಸ್ಕೊಂಡು, ಅಂದರೆ ಅದರಲ್ಲಿ ಆ ರೀತಿ ನಡವಳಿಕೆನಲ್ಲಿದ್ದವ್ರು ಯಾರು ಅನ್ನೋದನ್ನು ಜನ ಚೆನ್ನಾಗಿ ಹೇಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.